ಮಹಿಮಾ ರಚನೆಗೆ ಘನತೆ ಮಾನ ಪ್ರಭಾವಗಳು ಸಲ್ಲುವುದಾಗಲಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಬಿಗ್ ಜೆ ಟಿವಿ ಚಾನಲ್ ಮೂಲಕ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ ಕೃಪೆಯನ್ನು ಕೊಟ್ಟಂಥ ದೇವರಿಗೆ ನಾವು ಸಲ್ಲಿಸೋಣ. ಲೋಕದಲ್ಲಿ ಅನೇಕ ಮಾಧ್ಯಮಗಳುಂಟು, ಆದರೆ ದೇವರು ನಮಗೆ ಒಂದು ಅದ್ವಿತೀಯವಾದ ಮಾಧ್ಯಮವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದುವೇ ಬಿಗ್ ಜೆ ಟಿವಿ ಚಾನಲ್. ಇದರ ಮೂಲಕ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾ ಬಂದಿದ್ದಾನೆ ವಾಕ್ಯಗಳ ಮೂಲಕ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಈಗ ನಾವು ದೇವರ ವಾಕ್ಯವನ್ನು ಏಕ ಮನಸ್ಸಿನಿಂದ ಧ್ಯಾನ ಮಾಡೋಣ. ಬನ್ನಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 13ರಿಂದ 16ನೇ ವಚನದವರೆಗೆ ಏನು ಬರೆಯಲ್ಪಟ್ಟಿದೆ ಅದನ್ನು ಈಗ ನಾವು ಧ್ಯಾನ ಮಾಡೋಣ. ಇದು ದೇವರ ಸಮಯ. ದೇವರು ನಮಗಾಗಿ ಈ ಸಮಯವನ್ನು ನಿಗದಿಪಡಿಸಿದ್ದಾನೆ. ಇದು ಆಶೀರ್ವಾದಕರವಾದಂಥ ಸಮಯವಾಗಿದೆ. ಇದು ದೇವರ ವಾಕ್ಯದಲ್ಲಿ ಬೆಳೆಯುವಂಥ ಸಮಯವಾಗಿದೆ. ಪ್ರಾರ್ಥನೆಯಲ್ಲಿ ಒಂದಾಗಿ ಸೇರಿ ದೇವರನ್ನು ಕೊಂಡಾಡುವಂಥ ಸಮಯವು ಇದೇ ಆಗಿದೆ. ಇಲ್ಲಿ 5ನೇ ಅಧ್ಯಾಯದ ವಿಶೇಷತೆ ಏನು ಅಂತ ಹೇಳಿದ್ರೆ, ಮುಂದೆ 5ನೇ ಅಧ್ಯಾಯದಿಂದ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ ಮುಂದೆ ಏನು ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಏಸು ಪರ್ವತದ ಮೇಲೆ ಮಾಡಿದ ಪ್ರಸಂಗವು. ಈ ಪ್ರಸಂಗ ಲೋಕದಲ್ಲಿ ಅನೇಕ ಜನರನ್ನು ಬದಲಾಯಿಸಿದೆ. ಯೇಸುವಿನ ಈ ಪರ್ವತ ಪ್ರಸಂಗವನ್ನು ಕೇಳಿಸಿಕೊಂಡು ಅನೇಕರು ತಮ್ಮ ಜೀವಿತವನ್ನು ಕರ್ತನ ದೇಶಕ್ಕೆ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಆಶೀರ್ವಾದ ನಿಧಿಗಳಾಗಿದ್ದಾರೆ. ಅನೇಕರು ದೈವ ಸೇವಕರುಗಳಾಗಿದ್ದಾರೆ. ಅನೇಕರು ಸುವಾರ್ತಿಕರಾಗಿದ್ದಾರೆ. ಅನೇಕರು ಅಪೊಸ್ತಲರಾಗಿದ್ದಾರೆ. ಈ ವಾಕ್ಯವನ್ನು ಕೇಳಿಸಿಕೊಂಡು ಇದರಲ್ಲಿ ನೆಲೆಗೊಂಡು, ಹೀಗಿರುವುದರಿಂದ ಇದೊಂದು ಸಾಮಾನ್ಯವಾದಂಥ ಸಂದೇಶ ಅಲ್ಲ, ಇದು ದೈವಿಕವಾದಂಥ ಸಂದೇಶ. ಇಲ್ಲಿ ಯೇಸು ತಾನೇ ಸ್ವತಃ ಶಿಷ್ಯರಿಗೆ ಹೇಳುವಂಥ ಮಾತು. ಈಗ ನಾವೆಲ್ಲರೂ ಆತನ ಶಿಷ್ಯರಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ, ಆತನ ಮಂದಿರವಾಗಿದ್ದೇವೆ, ಆತನ ಗರ್ಭಗುಡಿಯಾಗಿದ್ದೇವೆ, ಆತನ ರಾಯಭಾರಿಗಳಾಗಿದ್ದೇವೆ. ಅಂದ ಮೇಲೆ ಈ ವಾಕ್ಯ ನಮ್ಮೆಲ್ಲರಿಗೂ ಅನ್ವಯವಾಗ್ತದೆ. ಅನ್ವಯವಾಗುವ ಸಂಗತಿ ಏನೆಂಬುದಾಗಿ ಈಗಿನ ವಾಕ್ಯದ ಮೂಲಕ ತಿಳ್ಕೊಳ್ಳಲು ಪ್ರಯತ್ನ ಮಾಡೋಣ. ಸತ್ಯವೇದದಿಂದ ಆಧಾರವಾಗಿರುವಂಥ ಸಂಗತಿಗಳಿವೆಲ್ಲ. 5ನೇ ಅಧ್ಯಾಯ 13ನೇ ವಚನದಿಂದ ಈಗ ಕೆಲವು ವಚನಗಳನ್ನು ನಾನು ಓದ್ತೇನೆ. ನನ್ನೊಂದಿಗೆ ದಯಮಾಡಿ ಓದಿಕೊಳ್ಳ್ರಿ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಉಪ್ಪು ನೀವು ನೋಡಲಿಲ್ವಾ? ಎಲ್ಲರೂ ಉಪ್ಪನ್ನು ನೋಡಿರ್ತಾರೆ. ನೋಡಿ, ಯೇಸು ಕ್ರಿಸ್ತನ ಉದಾಹರಣೆಗೆ ಕೊಡುವಂಥ ಸಂಗತಿ ಏನಂತ ಹೇಳಿದ್ರೆ, ಪ್ರಪಂಚದಲ್ಲಿ ಚಿಕ್ಕ ಮಗು ಮೊದಲುಕೊಂಡು ಹಿರಿಯರು ಮೊದಲುಕೊಂಡು ವಿದ್ಯೆ ಕಲಿತಿರುವರು ಮೊದಲುಕೊಂಡು ವಿದ್ಯೆ ಇಲ್ಲದವರಿಗೂ ಅರ್ಥವಾಗುವಂಥ ಭಾಷೆಯಲ್ಲಿ ಯೇಸು ಮಾತನಾಡುವಂಥದ್ದು ನಾವು ನೋಡ್ತೇವೆ. ಯೇಸು ಉದಾಹರಣೆ ಕೊಡುವಾಗ ಯಾವುದೋ ಒಂದು ಲೋಕದ ಕತೆ ಹೇಳೋಕ್ಕಾಗುವುದಿಲ್ಲ. ಆಕಾಶದಲ್ಲಿರುವ ಪಕ್ಷಿಗಳನ್ನು ನೋಡ್ರಿ, ಅವು ಉತ್ತೋದಿಲ್ಲ, ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ. ಕೇಳಿದಿರಲ್ವ? ಪಕ್ಷಿಗಳು ಯಾರು ನೋಡಿರೋದಿಲ್ಲ ರೀ, ಎಲ್ಲರೂ ನೋಡಿರ್ತಾರೆ. ಹಾಗೆ ಉಪ್ಪು ಯಾರು ಗೊತ್ತಿಲ್ಲ? ಎಲ್ರಿಗೂ ಗೊತ್ತಿದೆ. ಉಪ್ಪಿನ ಸಂಗತಿ ಏನು, ಉಪ್ಪಿನ ರುಚಿ ಏನೆಂಬುದಾಗಿ ಎಲ್ಲರಿಗೂ ಗೊತ್ತಿದೆ, ಹೌದಲ್ವಾ? ನೋಡಿ ಏನಂತಿದೆ ಯೇಸು ಹೇಳುವಂಥದ್ದು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಇನ್ಯಾವುದರಿಂದ ರುಚಿ ಬರ್ತದೆ? ಅಡುಗೆ ಮಾಡೋಕೆ ಉಪ್ಪು ಹಾಕ್ತಾರೆ. ಕೇಳಿದರೆ ಹೆಣ್ಮಕ್ಳು ಉಪ್ಪು ಹಾಕ್ತಾರೆ. ಯಾಕೆಂದರೆ ಅದು ಮಾಡಿರುವಂಥ ಆಹಾರ ಒಳ್ಳೆ ರುಚಿಯಾಗಿರ್ಬೇಕಂತ ಹೇಳಿದ್ರೆ ಅದು ಸಾಕಷ್ಟು, ಅದಕ್ಕೆ ಎಷ್ಟು ಉಪ್ಪು ಬೆರೆಸಬೇಕು ಅಷ್ಟೇ ಬೆರೆಸ್ಬೇಕು ನಾವು, ಅದಲ್ವಾ? ಹಾಗಾದಿರುತ್ತೆ, ರುಚಿಗೆ ತಕ್ಕಂತೆ ನಮ್ಮ ಊಟ ಇರ್ತದೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತೊಳೆಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಮೊದಲದಾಗಿ ಹೇಳಿದ್ದು ನೀವು ಏನಾಗಿದ್ದೀರಿ ಅಂತ ಹೇಳಿದ್ರೆ ಉಪ್ಪಾಗಿದ್ದೀರಿ.
ಎರಡನೇದಾಗಿ ಯೇಸು ಹೇಳುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಉಪ್ಪಾಗಿದ್ದೀರಿ, ಬೆಳಕಾಗಿದ್ದೀರಿ. ನೋಡಿ, ಆ ಬೆಳಕಿನ ವಿಚಾರದಲ್ಲಿ ಯೇಸು ಕೊಡುವಂಥ ವರ್ಣನೆ ಏನಂತ ಹೇಳಿದ್ರೆ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ. ನೀವೇನಾದರೂ ಕೊಳಗದಲ್ಲಿ ಇಡ್ತೀರಾ? ಇಡುವುದಿಲ್ಲ. ದೀಪ ಸ್ತಂಭದ ಮೇಲೆ ಇಡ್ತೀರ. ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿ ಇರುವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಪ್ರಿಯರ 14 ವಚನ ಮತ್ತೊಂದು ಸಾರಿ ಓದ್ತೇನೆ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಏನು ಮಾಡ್ತಾರಂತೆ? ಕೊಂಡಾಡ್ತಾರೆ. ಮೊದಲು ನಾವು ಭೂಮಿಗೆ ಉಪ್ಪಾಗಿರಬೇಕು, ಲೋಕಕ್ಕೆ ಬೆಳಕಾಗಿರಬೇಕು. ಭೂಮಿಗೆ ಉಪ್ಪಾಗಿರಬೇಕು, ಲೋಕಕ್ಕೆ ಬೆಳಕಾಗಿರಬೇಕು. ನಮ್ಮ ಜೀವನ ಉಪ್ಪಾಗಿರುವುದರಿಂದ ನಮ್ಮ ಜೀವನ ರುಚಿ ಕೊಡುವಂಥ ಬದುಕು ನಮ್ಮದಾಗಬೇಕು. ಎರಡನೇದಾಗಿ ದೇವರ ಲೋಕಕ್ಕೆ ಬೆಳಕಾಗಿದ್ದಾನೆ. ಯೋಹಾನ್ ಬರೆದ ಪತ್ರಿಕೆ ದಯಮಾಡಿ ತೆಗೀರಿ. ಯೋಹಾನ್ ಬರೆದ ಪತ್ರಿಕೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಯೋಹಾನನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ಪ್ರಾರಂಭದಿಂದ ಗಮನಿಸುವಾಗ ದೇವರು ಬೆಳಕಾಗಿದ್ದಾನೆ, ದೇವರು ಸತ್ಯವಾಗಿದ್ದಾನೆ, ದೇವರು ಜೀವ ಕೊಡುವನಾಗಿದ್ದಾನೆ, ಆತನು ನಂಬಿಗಸ್ತನಾಗಿದ್ದಾನೆ, ಆತನು ವಿಮೋಚಿಸುವ ಕರ್ತನಾಗಿದ್ದಾನೆ, ನೀತಿವಂತನಾಗಿದ್ದಾನೆ, ಕ್ಷಮಿಸುವಂಥ ಕರ್ತನಾಗಿದ್ದಾನೆ ಎಂಬುದಾಗಿ ಆ ದೇವರ ಕುರಿತು ಗ್ರಂಥಕರ್ತನ ಯೋಹಾನನು ತಾನು ಬರೆಯುವಂಥ ಪತ್ರಿಕೆ, ಮೊದಲನೇ ಪತ್ರಿಕೆಯಲ್ಲಿ ದೇವರ ಕುರಿತು ವರ್ಣನೆ ಮಾಡುವುದನ್ನು ನೋಡ್ತೇವೆ. ದಯಮಾಡಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ, ಮೊದಲನೇ ಅಧ್ಯಾಯ, ಪ್ರಾರಂಭದ ಆ ಅಧ್ಯಾಯವನ್ನು ಓದಿಕೊಳ್ಳಬೇಕೆಂಬುದಾಗಿ ನಿಮ್ಮನ್ನು ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಇಲ್ಲಿ ಏನಾದರೂ ಬರ್ತಂದರೆ, ದೇವರು ಬೆಳಕಾಗಿದ್ದಾನೆ, ದೇವರು ಜೀವವಾಗಿದ್ದಾನೆ, ದೇವರು ಸತ್ಯವಾಗಿದ್ದಾನೆ. ಹೌದಲ್ವಾ? ಅದೇ ರೀತಿ ನಾವು ದೇವರ ಮಕ್ಕಳಾಗಿರುವುದರಿಂದ ನಾವೇನಾಗಿದ್ದೇವೆ? ನಾವು ಈ ಭೂಮಿಗೆ ಉಪ್ಪಾಗಿದ್ದೇವೆ ಮತ್ತು ಲೋಕಕ್ಕೆ ಬೆಳಕಾಗಿದ್ದೇವೆ. ಯಾಕಂದರೆ ನಾವು ದೇವರ ಮಕ್ಕಳಲ್ಲವೋ, ದೇವರ ಪ್ರತಿನಿಧಿಗಳು, ದೇವರ ಶಿಷ್ಯರು ನಾವು. ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಗೆ ಬರೆಯುವಾಗ ಮೊದಲನೇ ಪತ್ರಿಕೆ 16-17 ವಚನದಲ್ಲಿ ಬರೆಯುವಾಗೆ, ನಾವು ದೇವರಿಗೆ ಆಲಯವಾಗಿದ್ದೇವೆ, ಆತನ ನಾವು ಗರ್ಭಗುಡಿಯಾಗಿದ್ದೇವೆ, ಆತನ ಮಂದಿರವಾಗಿದ್ದೇವೆ. ನಾವು ಏನೇನಾಗಿದ್ದೇವೆ ನೋಡಿ. ಶಿಷ್ಯರಾಗಿದ್ದೇವೆ, ರಾಯಭಾರಿಗಳಿದ್ದೇವೆ, ಮಕ್ಕಳಾಗಿದ್ದೇವೆ, ಮಂದಿರವಾಗಿದ್ದೇವೆ, ಆಲಯವಾಗಿದ್ದೇವೆ. ದೇವರ ಮಕ್ಕಳು ನಾವೆಲ್ಲ, ಸಾಮಾನ್ಯವಾದ ಜನರಲ್ಲ ನಾವು ದೇವರಿಗೆ ಮಂದಿರವಾಗಿದ್ದೇವೆ. ದೇವರಿಗೆ ಮಂದಿರ. ಈ ಮಂದಿರದಲ್ಲಿ ದೇವರಾತ್ಮನು ಜೀವಿಸಲು ಆತನ ಇಷ್ಟವುಳ್ಳಂಥ ಕರ್ತನಾಗಿದ್ದಾನೆ. ಯಾವಾಗ ಈ ಮಂದಿರದಲ್ಲಿ ದೇವರಾತ್ಮನು ಜೀವಿಸುತ್ತಾನೆ, ಇರುತ್ತಾನೆ, ಆಗ ನಮ್ಮ ಜೀವನ ಆಶೀರ್ವಾದದ ಬದುಕಾಗಿರ್ತದೆ, ಫಲದಾಯಕವಾದ ಬದುಕಾಗಿರ್ತದೆ. ಆಗ ನಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಮ್ಮ ತಂದೆಯನ್ನು ಲೋಕದಲ್ಲಿರ್ತಾರೆ ಕೊಂಡಾಡ್ತಾರೆ. ನಮ್ಮ ಜೀವಿತವನ್ನು ನೋಡಿ, ನಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ, ನಮ್ಮ ಫಲದಾಯಕವಾದ ಬದುಕನ್ನು ನೋಡಿ ದೇವರಿಗೆ ಸ್ತೋತ್ರ ಹೇಳ್ತಾರೆ. ದೇವ್ರ ವಾಕ್ಯ ಹೇಳುವಂಥದ್ದು ಆತನಿಗೆ ಮಹಿಮೆ ಆಗ್ತದಂತೆ. ನಮ್ಮ ಜೀವನ ಫಲದಾಯಕವಾಗಿರುವುದಾದರೆ ದೇವರಿಗೆ ಮಹಿಮೆ ಆಗ್ತದೆ. ಆಗ ನೀವು ನನ್ನ ಶಿಷ್ಯರಾಗ್ತೀರಿ ಎಂಬುದಾಗಿ ಪೌಲನು ಯೋಹಾನ್ ಬರೆದ ಸುವಾರ್ತೆ, ದಯಮಾಡಿ ತೆಗಿರಿ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ. ನಾನು ಓದ್ತಾ ಇದ್ದೇನೆ, ದಯಮಾಡಿ ಕೇಳಿಸ್ಕೊಳ್ಳಿ, ಇಲ್ಲ ಬರ್ಕೊಳ್ಳಿ. 15ನೇ ಅಧ್ಯಾಯ 8ನೇ ವಚನ ಓದ್ತೀನಿ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ
ಶಿಷ್ಯರಾಗುವಿರಿ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಲ್ಲಿ ಓದ್ತಾ ಇದ್ದೀನಿ. ಈಗ ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಯೇಸು ಹೇಳುವಂಥ ಮಾತು, ನೀವು ನನ್ನ ಶಿಷ್ಯರಾಗ್ತೀರ. ನಿಮ್ಮ ಜೀವಿತ ಫಲದಾಯಕವಾಗಿರುವುದಾದರೆ, ನೀವು ಭೂಮಿಗೆ ಉಪ್ಪಾಗಿರುವುದಾದರೆ, ನೀವು ಲೋಕಕ್ಕೆ ಬೆಳಕಾಗಿರುವುದಾದರೆ ದೇವರಿಗೆ ಮಹಿಮೆ ಆಗ್ತದೆ, ಅನೇಕರಿಗೆ ಆಶೀರ್ವಾದವಾಗ್ತದೆ. ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಏನಾಗ್ತದೆ ಅಂತ ಹೇಳಿದ್ರೆ, ಪರಲೋಕದಲ್ಲಿರೋ ತಂದೆಯನ್ನು ಅವ್ರು ಏನು ಮಾಡ್ತಾರಂತೆ, ಕೊಂಡಾಡ್ತಾರೆ. ಹೌದಲ್ಲವ, ಇವರ ಮೂಲಕ ದೇವರ ಕಾರ್ಯಗಳು ನಡೀತಾ ಇದೆಯಲ್ಲವೋ, ಇವರ ಮೂಲಕ ದೇವರ ಸಂಗತಿಗಳು ಪ್ರಕಟವಾಗ್ತಾ ಇದೆಯಲ್ಲವೋ, ಇವರ ಮೂಲಕ ದೇವರ ವಾಕ್ಯಗಳು ಪ್ರಚುರವಾಗ್ತಾ ಇದೆಯಲ್ಲವೋ, ದೇವರಿಗೆ ಮಹಿಮೆ ಆಗ್ತದೆ. ಅಂತ ಬದುಕನ್ನು ರೂಪಿಸಿಕೊಳ್ಳಬೇಕೆಂಬುದಾಗಿ ಇಲ್ಲಿ ಯೇಸು ಹೇಳುವುದು ಮಾತಿನ ಅರ್ಥವಾಗಿದೆ ತನ್ನ ಶಿಷ್ಯರಿಗೆ. ಯೇಸು ಹೇಳಿದಂಥ ಪರ್ವತ ಪ್ರಸಂಗದಲ್ಲಿ ಇರುವಂಥ ಆ ಮುಖ್ಯಾಂಶಗಳನ್ನು ಗಮನಿಸುವಾಗ ಪ್ರಿಯರೇ, ದಯಮಾಡಿ ಸಮಯ ಮಾಡಿಕೊಂಡು ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 6, 7 ಅಧ್ಯಾಯಗಳನ್ನು ಓದಿಕೊಳ್ಬೇಕೆಂಬುದಾಗಿ ನಿಮ್ಮನ್ನು ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ನಾನು ಅನೇಕ ಅತಿಶಯವಾದ ಸಂಗತಿಗಳು, ಆಶಯವಾದ ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ. ನಾವು ಕ್ರಿಸ್ತನಲ್ಲಿ ಬೆಳಿಬೇಕಂತ ಹೇಳಿದ್ರೆ ಮೊದಲು ಕರ್ತನು ಹೇಳಿದಂಥ ಈ ವಾಕ್ಯದಲ್ಲಿ ನಾವು ನೆಲೆಗೊಂಡಿರಬೇಕು. ನಾವು ಯಾವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೆ ಕೇಳ್ಕೊಳ್ಳ್ರಿ, ನಾನು ನಿಮಗೆ ಕೊಡ್ತೇನೆ. ದೇವರ ಮಾತಿವೆಲ್ಲ, ಕರ್ತನದ ಯೇಸುವಿನ ಮಾತಿವೆಲ್ಲ. ಯೋಹಾನ ಬರೆಸುವಂತೆ 15ನೇ ವಚನ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರುವುದಾದರೆ ನೀವೇನು ಬೇಕಾದರೆ ಕೇಳ್ಕೊಳ್ಳ್ರಿ, ನಾನು ಕೊಡ್ತೇನೆ. ಅದು ಮುಂಚೆ ಒಂದು ಮಾತು ಬರ್ತದೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ. ಮಾಡ್ತೇವೆ ನಾವು, ಆದರೆ ಅದರ ಮೂಲಕ ದೇವರಿಗೆ ಮಹಿಮೆ ಆಗೋದಿಲ್ಲ, ನಮ್ಮ ಜೀವಿತ ಫಲದಾಯಕವಾಗಿರೋದಿಲ್ಲ, ಆಶೀರ್ವಾದಕರವಾಗಿರುವುದಿಲ್ಲ. ನಮ್ಮ ಜೀವಿತ ದೇವರಿಗೆ ಮಹಿಮೆ ತರುವಂಥ ಜೀವಿತವಾಗಿರಬೇಕು ಅಂತ ಮನಸ್ಸಿದ್ದರೆ, ನನ್ನ ಜೀವಿತ ಫಲದಾಯಕವಾಗಬೇಕೆಂಬ ಉದ್ದೇಶ ಇದ್ದರೆ, ನನ್ನ ಜೀವಿತ ಆಶೀರ್ವಾದಕರವಾದ ಬದುಕು ನಮ್ಮದಾಗಿರಬೇಕೆಂಬುದಾಗಿ ಆಲೋಚನೆ ಮಾಡುವುದಾದರೆ, ತೀರ್ಮಾನ ಮಾಡುವುದಾದರೆ, ಮೊದಲು ನಾವು ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಂಡ್ರು. ಫಸ್ಟ್ ಐ ಶುಡ್ ಡ್ವೆಲ್ ಇನ್ ದ ವರ್ಡ್ ಆಫ್ ಗಾಡ್, ಫಸ್ಟ್ ಐ ಶುಡ್ ಡ್ವೆಲ್ ಇನ್ ಕ್ರೈಸ್ಟ್, ದೆನ್ ಓನ್ಲಿ ಐ ಬಿಕಮ್ ದ ಚಾನಲ್ ಆಫ್ ಬ್ಲೆಸ್ಸಿಂಗ್ ಟು ಅದರ್ಸ್. ಆಗ ನಾನು ಲೋಕಕ್ಕೆ ಒಂದು ಆಶೀರ್ವಾದ ಕೊಡುವಂಥ ವ್ಯಕ್ತಿಯಾಗಿ ರೂಪಿತಗೊಳ್ತೇನೆ, ನಾನು ಆಶೀರ್ವಾದ ನಿಧಿ ಆಗ್ತೇನೆ. ನಾನು ಇಂಥ ಬದುಕನ್ನು ದೇವ ನಮ್ಮ ಜೀವನದಲ್ಲಿ ಅಪೇಕ್ಷಿಸುವಂಥ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಈ ಭೂಮಿಗೆ ಉಪ್ಪಾಗಿದ್ದೇವೆ, ಲೋಕಕ್ಕೆ ಬೆಳಕಾಗಿದ್ದೇವೆ. ಹೌದಲ್ವಾ? ಈ ವಿಷಯ ಯಾವಾಗಲೂ ನಾನು ತಿಳ್ಕೊಳ್ಬೇಕು. ಜನ ನನ್ನ ನೋಡ್ತಾ ಇರ್ತಾರೆ, ನಮ್ಮ ನೋಡ್ತಾ ಇರ್ತಾರೆ, ನಾವು ಯಾವಾಗಲೂ ಗಮನಿಸ್ಬೇಕು. ನಾವು ಇಂಥ ಮನಸ್ಸು ನಮಗಿರಬೇಕು. ಯಾಕೆ ನಾವು ಕ್ರಿಸ್ತನವರು. ನಾವು ಜನರು ನಮ್ಮನ್ನು ಗಮನಿಸ್ತಾನೆ ಇರ್ತಾರೆ. ನಮ್ಮ ಮೂಲಕ ದೇವರಿಗೆ ಅವಮಾನವಾಗಬಾರ್ದು, ದೇವರಿಗೆ ಮಹಿಮೆ ಆಗಬೇಕು. ಅಂಥ ಬದುಕನ್ನು ರೂಪಿಸ್ಕೊಳ್ಬೇಕು. ನನ್ನ ಮಾತು, ನಮ್ಮ ನೋಟ, ನಮ್ಮ ಕ್ರಿಯೆ, ನಮ್ಮ ಆಲೋಚನೆಗಳನ್ನು ಹೋಗುವಂಥ ಸ್ಥಳಗಳು, ನಮ್ಮ ಸ್ನೇಹಿತರು, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಆರಾಧನೆ ಎಲ್ಲವೂ ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿರಬೇಕು, ಮಾನ್ಯವಾಗಿರಬೇಕು, ಮನೋಹರಕರವಾಗಿರಬೇಕು. ಆಗ ದೇವರು ಖಂಡಿತವಾಗಿ ದೇವನು ಆಶೀರ್ವಾದ ಮಾಡುವಂಥ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ, ನನ್ನ ಪ್ರಿಯ ಸಹೋದರಿ, ಹೇಳಿದ್ದು ಕೇಳಿದ್ದು ಯಾವುದು ನಿಮ್ಮದು ಅಲ್ಲ, ನನ್ನದು ಅಲ್ಲ, ದೇವರ ಮಾತುಗಳು. ಇದು ಯೇಸು ಹೇಳಿದಂಥ ಮಾತು, ಗಂಭೀರವಾದಂಥ ಮಾತು, ಮಹಿಮೆಯ ಮಾತು, ಪರಲೋಕಕ್ಕೆ ಸಂಬಂಧಪಟ್ಟಂಥ ಮಾತಾಗಿದೆ ಇದು. ಹೀಗಿರೋದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ದೇವರನ್ನು ಮೆಚ್ಚಿಸುವುದಕ್ಕಾಗಿ ತೀರ್ಮಾನ ಮಾಡೋಣ, ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ತೀರ್ಮಾನ ಮಾಡೋಣ. ಆಶೀರ್ವಾದ ನಿಧಿಯಾಗಿರಬೇಕೆಂಬುದಾಗಿ ತೀರ್ಮಾನ ಮಾಡುವುದಾದರೆ ಖಂಡಿತವಾಗಿ ನನ್ನ ಬದುಕು ಸಾರ್ಥಕವಾಗ್ತದೆ. ದೇವರು ನನಗೆ ಕೊಟ್ಟಂಥ ಆಶೀರ್ವಾದ ಸಾರ್ಥಕವಾಗ್ತದೆ. ದೇವರೊಂದಿಗೆ ಕಳೆದಿರುವಂಥ ಸಮಯ ಅದು ಸಾರ್ಥಕವಾಗ್ತದೆ. ಇದು ನಮ್ಮನ್ನು ಆಶೀರ್ವಾದಕ್ಕೂ, ಬಿಡುಗಡೆಗೂ, ಸಮಾಧಾನಕ್ಕೂ, ಸಂತೋಷಕ್ಕೂ ಇದು ನಮ್ಮನ್ನು ನಡೆಸುವಂಥದ್ದಾಗಿದೆ. ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಪ್ರಿಯರೇ, ಹೌದಲ್ಲವಾ? ಎಷ್ಟು ಸತ್ಯವಾದ ಸಂಗತಿಗಳು. ಯೇಸು ಹೇಳ್ತಾನಲ್ಲ, ನಾನು ಹೇಳುವಂಥ ಸತ್ಯನೇ ನೀವು ಕೇಳಿಸ್ಕೊಂಡೆ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ.
ನಾನು ಹೇಳುವಂಥ ಸತ್ಯನ ಕೇಳಿಸ್ಕೊಳ್ಳೋದು ನೀನು ಕ್ರೈಸ್ತನಾಗ್ತಂತ ಸತ್ಯವಿದಲ್ಲಿ ಬರೋದಿಲ್ಲ. ನಾನು ಹೇಳುವಂಥ ಸತ್ಯನ ನೀನು ಕೇಳಿಸ್ಕೊಂಡ್ರೆ ಸತ್ಯವು ನಿನ್ನನ್ನು ಬಿಡುಗಡೆ ಮಾಡ್ತದೆ. ಯಾವುದರಿಂದ ಬಿಡುಗಡೆ? ಶಾಪದಿಂದ, ಪಾಪದಿಂದ, ದೈವ ಕೋಪದಿಂದ ಬಿಡುಗಡೆ ಮಾಡ್ತದೆ. ಸಹೋದರ, ಸಹೋದರಿ, ಶಾಪದಿಂದ, ಪಾಪದಿಂದ, ದೈವ ಕೋಪದಿಂದ ಬಿಡುಗಡೆ ಮಾಡ್ತದೆ ಯೇಸುವಿನ ಮಾತುಗಳು. ಜೀವಕರವಾದ ಸಂಗತಿಗಳು, ಜೀವ ಕೊಡುವಂಥ ಸಂಗತಿಗಳು, ಜೀವಿತವನ್ನು ಬದಲಾಯಿಸುವಂಥ ಸಂಗತಿಗಳು, ಪರಲೋಕಕ್ಕೆ ಸೇರುವಂಥ ಯೋಗ್ಯವಾದ ಬದುಕು ನಮ್ಮದಾಗ್ತದೆ. ಅಂಥ ಬದುಕನ್ನು ಯೇಸು ನಮಗೆ ಉಚಿತವಾಗಿ ಕೊಡ್ತಾ ಇದ್ದಾನೆ. ಯೇಸು ಎಲ್ಲ ಮಾಡಿ ಮುಗಿಸಿದ್ದಾನೆ. ಯೇಸು ಈ ಲೋಕದಲ್ಲಿ ಏನೇನು ಮಾಡಬೇಕಾಗಿತ್ತು ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಆದರೆ ನಾವು ಮಾಡಬೇಕಾಗಿದ್ದು ಒಂದೇ ಒಂದು, ಎಲ್ಲವನ್ನು ಮಾಡಿ ಮುಗಿಸಿದ ಯೇಸುವಿಗೆ ನಮ್ಮ ಜೀವಿತನು ಸಮರ್ಪಣೆ ಮಾಡಿಕೊಳ್ಬೇಕಷ್ಟೇ. ಆತನು ಎಲ್ಲವನ್ನು ಸಿದ್ಧ ಮಾಡಿದ್ದಾನೆ. ಈಗ ಎಲ್ಲವೂ ಸಿದ್ಧವಾಗಿದೆ. ಒಂದೇ ಒಂದು ಮಾಡಬೇಕಾಗಿದ್ದು ಉಳಿದೇ ಹೋಗಿದೆ ಅಂದರೆ ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ನಮ್ಮ ಕರ್ತನಿಗೆ ಒಪ್ಪಿಸಿಕೊಡ್ಬೇಕು ನಾವು. ಆಗ ನಮ್ಮ ಬದುಕು ಆಶೀರ್ವಾದಕರವಾಗಿರ್ತದೆ. ಆಗ ನಮ್ಮ ಬದುಕು ಫಲದಾಯಕವಾಗಿರ್ತದೆ. ಆಗ ನಮ್ಮ ಬದುಕು ಯೋಗ್ಯವಾಗಿರ್ತದೆ. ಅಂಥ ಬದುಕನ್ನು ರೂಪಿಸಿಕೊಳ್ಳೋಣ ಪ್ರಿಯ ಸಹೋದರ. ಅಂಥ ಬದುಕನ್ನು ರೂಪಿಸಿಕೊಂಡವರಾಗಿ ಕ್ರಿಸ್ತನ ವಾಕ್ಯದಲ್ಲಿ ದಿನೇ 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 ನಾವು ಬೆಳೆಯುತ್ತಾ ಧನ್ಯರಾಗೋಣ. ಸತ್ಯವೇದದಲ್ಲಿ ಧನ್ಯರು 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 ಎಂಬುದಾಗಿ ಬರೆಯಲ್ಪಡ್ತದೆ. ನೋಡಿದಿರಲ್ವಾ? ಓದಿದಿರಲ್ವಾ? ಯೇಸು ಹೇಳಿದಂಥ ಪರ್ವತ ಪ್ರಸಂಗದಲ್ಲಿ ನೋಡಿ 5ನೇ ಅಧ್ಯಾಯ 12ನೇ ವಚನಕ್ಕೆ ಧನ್ಯರು 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 ಎಂಬುದಾಗಿ ಬರೆಯಲ್ಪಡ್ತದೆ. ಯಾರ್ರೀ ಧನ್ಯರು? ಧನ್ಯರನ್ನಾಗಿ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಬೇರೆ ಕಥೆ ಕಾದಂಬರಿಗಳು ಓದುವಾಗ ಎಲ್ಲಿ ಕೂಡ ಧನ್ಯನು ಧನ್ಯನು ಭಾಗ್ಯವಂತನದು ಬರುವುದಿಲ್ಲ. ಸತ್ಯವೇದದ ಭಾಷೆಯಲ್ಲಿ ಪ್ರತಿ ಹಂತದಲ್ಲಿ ಬರೆಯಲ್ಪಟ್ಟಿದೆ ಧನ್ಯನು 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 ಎಂಬುದಾಗಿ. ಅಂದರೆ ಇದು ಪರಲೋಕದ ಸಂಗತಿ. ಇದು ಪರಲೋಕದ ಸಂಗತಿಯನ್ನು ಹೊಂದಿಕೊಳ್ಬೇಕಂದ್ರೆ ನೀನು ಮೊದಲು ಧನ್ಯನಾಗಬೇಕು. ನೀನು ಯಾವುದು ಹೇಗೆ ಧನ್ಯರಾಗೋದಕ್ಕೆ ಸಾಧ್ಯ? ಯೇಸುವಿನಲ್ಲಿ ನೀನು ಧನ್ಯನಾಗಬೇಕು. ನೀನು ಆತನ ನಮ್ಮ ಜೀವಿತ ಸಮರ್ಪಣೆ ಮಾಡಿಕೊಳ್ಳುವಾಗ, ಆತನ ನಮ್ಮ ಸ್ವಂತ ರಕ್ಷಕನನ್ನಾಗಿ ನಾವು ಅಂಗೀಕರಿಸಿಕೊಳ್ಳುವಾಗ ನಾವು ಧನ್ಯರಾಗ್ತೇವೆ, ಭಾಗ್ಯವಂತರಾಗ್ತೇವೆ. ದೇವರ ರಾಜ್ಯ ಸೇರುವಷ್ಟು ಯೋಗ್ಯತೆಯನ್ನು ದೇವರ ಅನುಕರಿಸಿಕೊಡ್ತಾನೆ. ಸಮಯ ಇದೆ, ಯವನ ಇದೆ, ಅವಕಾಶ ಇದೆ. ಹೌದಲ್ವಾ? ಸಮಯ ಇರುವಾಗಲೇ, ಅವಕಾಶ ಇರುವಾಗಲೇ, ಯವನ ಇರುವಾಗಲೇ, ಎಲ್ಲವೂ ಸರಿ ಇರುವಾಗಲೇ, ಸ್ವಸ್ಥ ಬುದ್ಧಿ ಇರುವಾಗಲೇ ನಮ್ಮ ಜೀವಿತವನ್ನು ಕರ್ತನ ದೇಶಗೊಪ್ಪಿಸಿಕೊಳ್ಳೋಣ. ಅದುವೇ ನಾವು ಮಾಡಬೇಕಾಗಿರುವಂಥ ತೀರ್ಮಾನವಾಗಿದೆ. ಆಗ ನಮ್ಮ ಬದುಕು, ನಮ್ಮ ಧ್ಯಾನ ಸಾರ್ಥಕವಾಗ್ತದೆ. ಇಲ್ಲಾಂದರೆ ಅಪೂರ್ಣವಾಗ್ತದೆ. ಇನ್ಕಂಪ್ಲೀಟ್ ಲೈಫ್, ಇನ್ಕಂಪ್ಲೀಟ್ ಮೆಡಿಟೇಷನ್. ಪರಿಪೂರ್ಣವಾಗಬೇಕು ಅಂತ ಅಪೇಕ್ಷಿಸಬೇಕು ನಾವು. ಪರಿಪೂರ್ಣತೆ ಕಡೆಗೆ ನಾವು ಸಾಗಬೇಕು. ನಾವು ಅಂಥ ಬದುಕನ್ನು ರೂಪಿಸಿಕೊಳ್ಬೇಕೆಂಬುದಾಗಿ ದೇವರು ನಮ್ಮ ಜೀವನದಲ್ಲಿ ಅಪೇಕ್ಷಿಸುವಂಥ ಕರ್ತನಾಗಿದ್ದಾನೆ. ಹೌದಲ್ಲ ಪ್ರಿಯ ಸಹೋದರ ಸಹೋದರಿಯರು? ಎಂಥ ಅತಿಶಯವಾದ ಮಾತಿದು, ಎಂಥ ಆಶೀರ್ವಾದಕರವಾದ ಸಂಗತಿ ಇದಾಗಿದೆ. ನಮ್ಮನ್ನು ಆಶೀರ್ವಾದ ಮಾಡೋದಕ್ಕಾಗಿ ದೇವರನ್ನು ಕರೀತಾ ಇದ್ದಾನೆ. ಸಕಲವು ಉಂಟು ಮಾಡಿದಂಥ ದೇವರಿಗೆ ನಮ್ಮನ್ನು ಕರೀತಾ ಇದ್ದಾನೆ. ಕೇವಲ ಬಾಯಿ ಮಾತಿನಿಂದಲೇ ಸಮಸ್ತವನ್ನು ಉಂಟು ಮಾಡಿದಂಥ ಕರ್ತನಿಗೆ ನಮ್ಮನ್ನು 2 ಕೈಗಳಿಂದ ಆತ ನಮ್ಮನ್ನು ಆಹ್ವಾನಿಸಿದ್ದಾನೆ. ಮಗನೇ, ಮಗಳೇ, ನನ್ನ ಬಳಿಗೆ ಬಾ, ನಾನು ನಿನ್ನನ್ನು ಉಪ್ಪಾಗಿ ಮಾರ್ಪಡಿಸ್ತೇನೆ, ನಾನು ನಿನ್ನನ್ನು ಬೆಳಕಾಗಿ ನನ್ನನ್ನು ಬೇಗಿಸ್ಕೊಳ್ತೇನೆ ಎಂಬುದಾಗಿ ಯೇಸು ನಮ್ಮನ್ನು ಕರೆಯುವಾಗ, ಪ್ರಿಯ ಸಹೋದರ ಸಹೋದರಿಯರು, ನಮ್ಮ ಜೀವಿತನ ಆತನಿಗೆ ಸಮರ್ಪಣೆ ಮಾಡಿಕೊಂಡವರಾಗಿ ಇಂದು ನಾವು ಬದುಕುವುದಾದರೆ ಮುಂದೆ ನಾವು ಅನೇಕರಿಗೆ ಆಶೀರ್ವಾದ ನಿಧಿ ಆಗ್ತೇವೆ. ಅನೇಕರನ್ನು ನಾವು ಕರ್ತನ ಮಂದಿಗೆ ಸೇರಿಸುವಷ್ಟು ಯೋಗ್ಯತೆಯನ್ನು ದೇವರು ನಮಗೆ ಕೊಡ್ತಾನೆ. ಅಯೋಗ್ಯರು ನಾವು, ಹೌದಲ್ವ? ಅಯೋಗ್ಯರಿಂದ ಒಪ್ಕೊಳ್ಬೇಕು ನಾವು. ಏನೂ ಇಲ್ಲದವರು ನಾವು, ದೆಸಗೆಟ್ಟವರು ನಾವು. ಆದರೆ ದೇವರು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ಅದು ಪರಿಪೂರ್ಣವಾದ ಜ್ಞಾನದಲ್ಲಿ ಪರಿಪೂರ್ಣವಾದ ಶಕ್ತಿಯಿಂದ ತುಂಬಿಸಿ ಆತನನ್ನು ನಡೆಸುವಂಥ ಕರ್ತನಾಗಿದ್ದಾನೆ. ಯೇಸು ಹೇಳಿದಂಥ ಮಾತು, ನಾವು ಭೂಮಿಗೆ ಉಪ್ಪಾಗಿದ್ದೇವೆ ಮತ್ತು ಲೋಕಕ್ಕೆ ಬೆಳಕಾಗಿದ್ದೇವೆ. ಹೀಗೆ ನಾವು ಮಾಡುವುದಾದರೆ ದೇವರು ವಾಕ್ಯ ಹೇಳ್ತದೆ, ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಏನು ಮಾಡ್ತಾನೆ? ಜನರು ನೋಡಿ ಕೊಂಡಾಡ್ತಾರಂತೆ. ದೇ ವಿಲ್ ಪ್ರೈಸ್ ಗಾಡ್, ದೇ ವಿಲ್ ಎಕ್ಸಾಲ್ಟ್ ಗಾಡ್.
ದೇ ಗ್ಲೋರಿಫೈ ಗಾಡ್. ಯಾಕಂದರೆ ನಾವು ಭೂಮಿಗೆ ಉಪ್ಪಾಗಿದ್ದೇವೆ, ಈ ಲೋಕಕ್ಕೆ ಬೆಳಕಾಗಿದ್ದೇವೆ. ಹೌದಲ್ವ? ಎಂಥ ಆಶೀರ್ವಾದಕರವಾದ ಬದುಕು ನಮ್ಮದಾಗಿದೆ ಅಲ್ವೋ? ನನ್ನ ಪ್ರಿಯ ಸಹೋದರ, ನನ್ನ ಪ್ರಿಯ ಸಹೋದರಿ, ವ್ಯರ್ಥ ಮಾಡಿಕೊಳ್ಳುವುದು ಬೇಡ. ಕರ್ತನೊಂದಿಗೆ ಸಾಗೋಣ, ವಾಕ್ಯದೊಂದಿಗೆ ಸಾಗೋಣ, ವಾಕ್ಯದಲ್ಲಿ ಬೆಳೆಯೋಣ. ವಾಕ್ಯದಲ್ಲಿ ಬೆಳೆಯುತ್ತಾ ಆತನನ್ನು ಘನಪಡಿಸುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ದೇವರನ್ನು ನಡೆಸುವಂಥ ಕರ್ತನಾಗಿದ್ದಾನೆ. ಮತ್ತು ನಾನು ಈಗಾಗಲೇ ಹೇಳಿದ್ದೆ, ನಾನು ಯೇಸು ಮಾಡಿದಂಥ ಪರ್ವತ ಪ್ರಸಂಗ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ, 8ನೇ ಅಧ್ಯಾಯದವರೆಗೂ ದೇವ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ದಯಮಾಡಿ ಈ ಎಲ್ಲ ಅಧ್ಯಾಯಗಳನ್ನು ಓದಿಕೊಂಡು ದಿನೇ ದಿನೇ ಸಿದ್ಧತೆ ಮಾಡಿಕೊಳ್ಳುವುದಾದರೆ ಇಹಲೋಕದಲ್ಲಿ ಖಂಡಿತವಾಗಿ ನೀವು ಸಾಧನವಾಗ್ತೀರಿ, ನೀವು ಅದ್ಭುತವಾದ ಪಾತ್ರೆಯಾಗ್ತೀರಿ, ದೇವರಿಗೆ ಉನ್ನತವಾದ ಸಾಧನವಾಗ್ತೀರಿ, ನೀವು ಅದ್ಭುತವಾದ ಪಾತ್ರೆ ಆಗ್ತೀರಿ. ಈಗ ನಾವು ಕೇವಲ ಬರೀ ಪಾತ್ರೆಗಳಷ್ಟೇ. ನಾವು ಒಂದು ವೇಳೆ ನಮ್ಮ ಬದುಕು ಗೊತ್ತು ಗುರಿ ಇರದಂಥ ದಿಕ್ಕಿನ ಕಡೆಗೆ ಸಾಗ್ತಾ ಇರ್ಬೋದು, ಅಥವಾ ನಮ್ಮ ಬದುಕು ಶೂನ್ಯದ ದಿಕ್ಕಿಗೆ ಸಾಗ್ತಾ ಇರ್ಬೋದು. ಆದರೆ ದೇವರು ನಮಗೆ ಒಂದು ದಿಕ್ಕಿಗೆ ಕಳಿಸ್ಕೊಡ್ತಾನೆ. ಯಾಕಂದರೆ ಆತನೇ ಹೇಳಿದ್ದಾನಲ್ಲ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದೆ. ಮಾರ್ಗವಾಗಿರುವ ದೇವರು, ಸತ್ಯವಾಗಿರುವ ದೇವರು, ಜೀವವಾಗಿರುವ ದೇವರು ನಮ್ಮ ಜೀವಿತಕ್ಕೆ ಬರ್ತಾನೆ, ಆಶೀರ್ವಾದ ಮಾಡೋದಕ್ಕಾಗಿ ಬರ್ತಾನೆ, ನಮ್ಮನ್ನು ಉಪಯೋಗಿಸಿಕೊಳ್ಳುವುದಕ್ಕಾಗಿ ಬರ್ತಾನೆ, ನಮ್ಮ ನಡೆಸುವುದಕ್ಕಾಗಿ ಬರ್ತಾನೆ, ನಮ್ಮ ಅಗತ್ಯತೆಗಳನ್ನು ಪೂರೈಸುವುದಕ್ಕಾಗಿ ಬರ್ತಾನೆ. ಹೇಗಿರುವುದರಿಂದ ಪ್ರಿಯರೇ, ನಾಳೆಂದು ಕೊಚ್ಚಿಕೊಳ್ಬೇಡ. ನಾಳೆ ಏನಾಗ್ತದೋ ಗೊತ್ತಿಲ್ಲ. ಇದೇ ಸುದಿನ, ಇದೇ ಸುಪ್ರಸನ್ನತೆ ಕಾಲ, ಕೃಪಾ ಸಮಯ. ಈ ಸಮಯದಲ್ಲಿ ನಮ್ಮನ್ನು ಕರ್ತನ ದೇಶಕ್ಕೆ ನಾವು ಒಪ್ಪಿಸಿಕೊಟ್ಟವರಾಗಿ, ಆತನಲ್ಲಿ ನೆಲೆಗೊಂಡವರಾಗಿ, ವಾಕ್ಯದಲ್ಲಿ ದಿನೇ ದಿನೇ ಬೆಳೆದು ಆತನನ್ನು ಮಹಿಂಪಡಿಸೋಣ. ಈಗ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಪೂಜ್ಯ ಭಾವದಿಂದ, ಭಕ್ತಿ ಭಾವದಿಂದ ಆತನ ಬಳಿಗೆ ತಗ್ಗಿಸಿಕೊಂಡವರಾಗಿ ಬರುವುದಾದರೆ ಖಂಡಿತವಾಗಿ ದೇವನೊಬ್ಬ ಪ್ರಾರ್ಥನೆ ಕೇಳಿಸ್ಕೊಳ್ತಾನೆ. ನನ್ನ ಅಯೋಗ್ಯನೆಂಬುದಾಗಿ ಒಪ್ಕೊಳ್ಬೇಕು. ನಾನು ಏನಿಲ್ಲ ಅಂತ ನಾನು ಒಪ್ಕೊಳ್ಬೇಕು. ನಾನೊಬ್ಬ ಪಾಪಿ ಎಂಬುದಾಗಿ ಒಪ್ಪಿಕೊಂಡವನಾಗಿ ಆತನ ಬಳಿಗೆ ಬರುವುದಾದರೆ ಆತನ ಮುಂದೆ ಹೊಸ ಜೀವಿತ ಕೊಡ್ತಾನೆ, ಆತನ ನಮ್ಮ ನಡೆಸ್ತಾನೆ, ಆಶೀರ್ವಾದ ನಿಧಿಯನ್ನಾಗಿ ಮಾಡ್ತಾನೆ. ಪ್ರಾರ್ಥನೆಯಲ್ಲಿ ಒಂದಾಗೋಣ. ಜೀವದ ನಾಯಕನೇ, ಜೀವ ಸ್ವರೂಪನೇ, ಜೀವದ ಬಗ್ಗೆ ಆಗಿರುವ ದೇವರೇ, ಜೀವ ಜಲವಾಗಿರುವ ದೇವರೇ, ಮಾರ್ಗವು ಸತ್ಯವೂ ಜೀವವಾಗಿರುವ ದೇವರೇ, ಪುನರುತ್ಥಾನವು ಜೀವವಾಗಿರುವ ದೇವರೇ, ಮಾನವನಿಗೆ ಜೀವಶ್ವಾಸವನ್ನು ಉದಿದಾತನೇ, ಮಾನವರ ಬಿಡುಗಡೆಗಾಗಿ ಜೀವ ವಾಕ್ಯವನ್ನು ಕೊಟ್ಟಾತನೇ, ನಿನಗೆ ಸ್ತೋತ್ರ. ಈಗ ತಾನೇ ಧ್ಯಾನ ಮಾಡಿದೆವು, ನಾವು ಭೂಮಿಗೆ ಉಪ್ಪಾಗಿದ್ದೇವೆ, ಲೋಕಕ್ಕೆ ಬೆಳಕಾಗಿದ್ದೇವೆ. ಇದು ನನ್ನ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಸಾಕಾರಗೊಳ್ಬೇಕಯ್ಯ, ಸಾಕ್ಷಾತ್ಕಾರವಾಗಬೇಕು. ಆ ರೀತಿ ನಮ್ಮ ಬದುಕು ರೂಪಿಸಿಕೊಳ್ಳುವಂಥ ವಾಕ್ಯ ಕೊಟ್ಟದಕ್ಕಾಗಿ ಸ್ತೋತ್ರ. ವಾಕ್ಯದಲ್ಲಿ ದಿನೇ ದಿನೇ ಬೆಳೆಯಲು ಸಹಾಯ ಮಾಡಯ್ಯ. ವಾಕ್ಯದಲ್ಲಿ ಸ್ಥಿರವಾಗಿ, ದೃಢವಾಗಿ, ಬಲವಾಗಿ ನಿಂತು ಅನೇಕ ಜನರು ನಿನ್ನ ಮಂದೆಗೆ ಸೇರಿಸುವಂಥ ಕೃಪೆಯನ್ನು ನಮಗೆ ಕೊಡು ದೇವ. ವಾಕ್ಯ ಕೇಳುವರು ಯಾರಾದರೂ ಹೋರಾಟ, ಚಿಂತೆ, ವೇದನೆ, ಅನಾರೋಗ್ಯದ ಸ್ಥಿತಿಗತಿಗಳು, ವಾಸಿಯಾಗದಂಥ ರೋಗ, ಸಹಿಸಲಾರದಂಥ ನೋವು, ಬಾಧೆಗಳಲ್ಲಿರುವುದಾದರೆ, ದಿಕ್ಕು ಕಾಣದಂಥ ಸ್ಥಿತಿಯಲ್ಲಿ ಇರುವುದಾದರೆ ಅಯ್ಯ, ಅವರ ಬದುಕಿಗೆ ನೀನು ಆಧಾರವಾಗಿ ಬಾ ದೇವ. ಘನವೈದ್ಯನಾಗಿ ಬಾ, ಉತ್ತರವಾಗಿ ಬಾ, ನಿರೀಕ್ಷೆಯಾಗಿ ಬಾ, ಆಶಾಕಿರಣವಾಗಿ ಬಾ. ಅವರ ಬದುಕು ನೀನು ಆಶೀರ್ವಾದದೊಂದಿಗೆ ನಡೆಸಯ್ಯ. ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗಿ ನಿನ್ನ ಮಕ್ಕಳ ಅಗತ್ಯತೆಗಳನ್ನು ಪೂರೈಸಯ್ಯ. ನಿನ್ನ ಮಕ್ಕಳನ್ನು ಆತ್ಮೀಕ ರೀತಿಯಲ್ಲಿ ನಡೆಸು ದೇವ. ಕೊಟ್ಟದ ವಾಕ್ಯಕ್ಕಾಗಿ ಸ್ತೋತ್ರ. ವಾಕ್ಯದಂತೆ ಜೀವಿಸಲು ಕೃಪೆ ತೋರಿಸು. ಅಲ್ಲ ಅಂದ ಕರೆದ ದೊರೆತಗಳು ನಿನ್ನ ಮಕ್ಕಳನ್ನು ತಪ್ಪಿಸಿ ನೀನು ಕಾಪಾಡು.
ಎಲ್ಲ ಘನ ಮಾನ ಮಹಿಮೆ, ಮಾನ ಪ್ರಭಾವ ಅದು ನಿನಗೆ ಮಾತ್ರ ಸಲ್ಲುವುದಾಗಲಿ. ಅದು ನಿನಗೆ ಮಾತ್ರ ದೇವ. ನಮ್ಮ ಪ್ರಾರ್ಥನೆ ಸ್ತೋತ್ರಗಳನ್ನು ನಮ್ಮ ಒಡೆಯನು, ನಮ್ಮ ರಕ್ಷಕನು, ಲೋಕ ವಿಮೋಚಕನೂ ಆದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಸಮರ್ಪಿಸಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ವಿಶ್ವಾಸದಿಂದ ದೇವಾದ ದೇವನ ಆಶೀರ್ವಾದ ಹೊಂದಿಕೊಳ್ಳೋಣ. ಜಗದ್ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮ ನಡೆಸುವಿಕೆ ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ, ಭಕ್ತ ಸಮೂಹದ ಸಂಗಡ ನಿತ್ಯ ಕಾಲಕ್ಕೂ ನೆಲೆಗೊಂಡಿರಲಿ. ಆಮೇನ್, ಆಮೇನ್. ದೇವರ ಸಮಾಧಾನ ನಿಮ್ಮೊಂದಿಗಿರಲಿ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.